ಪ್ರೀತಿಯ ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಿಮ್ಮ ಮಾಸ್ಟರ್ ವೀರು ಅಕಾಡೆಮಿಯಿಂದ ಸಾಮಾನ್ಯ ಜ್ಞಾನಕ್ಕೆ ಅಂದರೆ ಇವತ್ತು ನಿಮಗೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಾಗಿ KS PSI PDO ಈ ಶೀಘ್ರದಲ್ಲಿ ಎಕ್ಸಾಮ್ ಇರೋದರಿಂದ ಇದಕ್ಕೆ ಸಂಬಂಧಪಟ್ಟಂಗೆ ನಿಮಗೆ ವಿಶೇಷ ಒಂದು ಪರೀಕ್ಷೆಗಾಗಿ ಪ್ರಚಲಿತ ಘಟನೆಗಳನ್ನು ಪ್ರಶ್ನೋತ್ತರಗಳನ್ನು ತೊಗೊಂಡು ಬಂದಿದ್ದೇನೆ ಗೆಳೆಯರೇ. ಈ ಒಂದು ವಿಡಿಯೋ ನಿಮಗೆ ಒಳ್ಳೆಯ ಉತ್ತಮ ವಿಡಿಯೋ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗಾದರೆ ಇಲ್ಲಿ ಜೂನ್ ತಿಂಗಳ ಪ್ರಚಲಿತ ಘಟನೆಗಳ ಪ್ರಶ್ನೋತ್ತರಗಳ ಮಾಲಿಕೆ ಅಂತ ಮಾಡಿದ್ದೀನಿ. ಹಾಗಾದರೆ ಗೆಳೆಯರೇ, ಈ ಒಂದು ಸಂಚಿಕೆಯನ್ನು ನಾವು ಪ್ರಾರಂಭಿಸೋಣ. ಮೊದಲನೇ ಕ್ವಶನ್, ಭಾರತದ ಮೊದಲ ಸಂವಿಧಾನ ಉದ್ಯಾನವನ ಎಲ್ಲಿದೆ? ನೋಡ್ರಿ, ಭಾರತದಲ್ಲಿ ಸಂವಿಧಾನ ಉದ್ಯಾನವನ ಅನ್ನೋದು ಮಹಾರಾಷ್ಟ್ರದ ಪುಣೆಯಲ್ಲಿದೆ. ಇದನ್ನು ಭಾರತ ಸೇನೆ ಮತ್ತು ಪುನೀತ್ ಬಾಲನ್ ಗ್ರೂಪ್ ಜಂಟಿಯಾಗಿ ಅಭಿವೃದ್ಧಿಪಡಿಸಿ ಮಹಾರಾಷ್ಟ್ರದ ಪುಣೆ ಎಂಬಲ್ಲಿ ಈ ಒಂದು ಭಾರತದ ರಾಷ್ಟ್ರೀಯ ಸಂವಿಧಾನಿಕ ಉದ್ಯಾನವನವನ್ನು ಈ ಪಾರ್ಕನ್ನು ನಾವು ಮಹಾರಾಷ್ಟ್ರದ ಪುಣೆಯಲ್ಲಿ ಕಾಣ್ತೀವಿ. ನೆನಪಿರಲಿ ಗೆಳೆಯರೆ, ಇದು ಭಾರತ ಸೇನೆ ಮತ್ತು ಪುನೀತ್ ಬಾಲನ್ ಅನ್ನೋ ಒಂದು ಗ್ರೂಪ್ ಇದನ್ನು ಸೃಷ್ಟಿ ಮಾಡಿದೆ, ನೆನಪಿರಲಿ. ನೆಕ್ಸ್ಟ್, ಎರಡನೇ ಕ್ವಶನ್, ಭಾರತವು ಇತ್ತೀಚೆಗೆ ಡಿಜಿಟಲ್ ಪಾವತಿ ಮತ್ತು ಹಣಕಾಸು ಸೇವೆಗಳ ಪೋರ್ಟಲನ್ನು ಯಾವ ದೇಶದೊಂದಿಗೆ ಆರಂಭಿಸಿತು? ನೋಡ್ರಿ, ಇದು ಶ್ರೀಲಂಕಾದ ಜೊತೆ ಇವತ್ತು ಭಾರತ ಏನು ಮಾಡಿದೆ ಅಂದರೆ ಡಿಜಿಟಲ್ ಹಣ ಪಾವತಿಯನ್ನು ಮತ್ತು ಹಣಕಾಸು ಸೇವೆಗಳ ಪೋರ್ಟಲನ್ನು ಶ್ರೀಲಂಕಾದೊಂದಿಗೆ ಮತ್ತೆ ಆರಂಭಿಸಿದೆ, ನೆನಪಿರಲಿ ಗೆಳೆಯರೆ. ನೆಕ್ಸ್ಟ್, ಮೂರನೇ ಕ್ವಶನ್, ರಷ್ಯಾ ಅಧ್ಯಕ್ಷರಾಗಿ ವ್ಲಾಡಿಮಿರ್ ಪುಟಿನ್ ಎಷ್ಟನೇ ಅವಧಿಗೆ ಮರು ಆಯ್ಕೆಯಾಗಿದ್ದಾರೆ? ನೋಡ್ರಿ, ಮತ್ತೆ 5ನೇ ಅವಧಿಗೆ ಮರು ಆಯ್ಕೆ ಆಗಿರುವಂಥ ಪುಟಿನ್ ಅವರು ಒಂದು ಅವಧಿಗೆ 6 ವರ್ಷದಂತ, ಇವಾಗ 6 ವರ್ಷ ಇರುತ್ತೆ ಅಂತ 5 ಅವಧಿಯನ್ನು ವ್ಲಾಡಿಮಿರ್ ಪುಟಿನ್ ಅವರು ಆಯ್ಕೆಯಾಗಿದ್ದಾರೆ ಗೆಳೆಯರೆ. ಇದು ಅರೆ ಗಣರಾಜ್ಯವಾಗಿರುವಂಥ ಒಂದು ರಾಷ್ಟ್ರ ಯಾವುದು? ರಷ್ಯಾ, ನೆನಪಿರಲಿ. ಪ್ರಸ್ತುತ ಭಾರತದ ಕಂಟ್ರೋಲ್ ಆಡಿಟರ್ ಜನರಲ್ ಯಾರು? ನೋಡ್ರಿ, ಭಾರತದ ಕಂಟ್ರೋಲ್ ಆಡಿಟರ್ ಜನರಲ್ ಬಂದುಬಿಟ್ಟು ಗಿರೀಶ್ ಚಂದ್ರ ಮುರ್ಮು ಒಬ್ಬರು IAS ಅಧಿಕಾರಿ. ಇವರು ಹಿಂದ್ಗಡೆ ತಮ್ಮ ಕೆಲಸವನ್ನು ಜಮ್ಮು ಕಾಶ್ಮೀರದಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಜನರಲ್ ಆಗಿ ಕೆಲಸವನ್ನು ಮಾಡಿದಂಥ ಗಿರೀಶ್ ಚಂದ್ರ ಮುರ್ಮು ಅವರು ಇವತ್ತು ಭಾರತದ ಪ್ರಸ್ತುತ ಕಂಟ್ರೋಲ್ ಆಡಿಟರ್ ಅಂದರೆ CAG ಆಗಿ ಭಾರತದ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಗೆಳೆಯರೆ. ನೆಕ್ಸ್ಟ್ ಕ್ವಶನ್, 5ನೇ ಕ್ವಶನ್ಗೆ, ವಿಶ್ವ ಬ್ಯಾಂಕಿನ ಮೊದಲ ಮಹಿಳಾ CFO ಯಾರು? ಇಲ್ಲಿ ಒಂದು ಇಂಪಾರ್ಟೆಂಟ್ ಕ್ವಶನ್. ಅಂದರೆ ವಿಶ್ವ ಬ್ಯಾಂಕಿನ ಚೀಫ್ ಫೈನಾನ್ಷಿಯಲ್ ಆಫೀಸರ್ ಯಾರಂತ ಕೇಳಿದ್ದಾರೆ, ಅದು ಭಾರತದ ಶಕುಂತಲಾ ಕಾಂತ್ ಅವರು ಪ್ರಸ್ತುತ ಒಂದು CFO ಆಗಿ ವಿಶ್ವ ಬ್ಯಾಂಕ್ನಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ನೆಕ್ಸ್ಟ್ ಕ್ವಶನ್, 6ನೇ ಕ್ವಶನ್, ಮಿಲಿಟ್ರಿ ಸಾಮರ್ಥ್ಯದಲ್ಲಿ ಅತ್ಯಂತ ಶಕ್ತಿಶಾಲಿ ರಾಷ್ಟ್ರ ಯಾವುದು? ನೋಡ್ರಿ, 6ನೇ ಕ್ವಶನ್, ಅದರ ಅಮೇರಿಕಾ ಒಂದು ಪ್ರಥಮ ಸ್ಥಾನದಲ್ಲಿದೆ. ದ್ವಿತೀಯ ಸ್ಥಾನದಲ್ಲಿ ರಷ್ಯಾ ಇದೆ. ತೃತೀಯ ಸ್ಥಾನದಲ್ಲಿ ಚೀನಾ ಇದೆ. 4th ಸ್ಥಾನದಲ್ಲಿ ನಮ್ಮ ಭಾರತ ಒಂದು ಪಡ್ಕೊಂಡಿದೆ, ನೆನಪಿರಲಿ. ನೆಕ್ಸ್ಟ್, 7ನೇ ಕ್ವಶನ್, ಸೈಬರ್ ಅಪರಾಧದಲ್ಲಿ ಭಾರತದ ಸ್ಥಾನವು ಅಂದರೆ ಸೈಬರ್ ಕ್ರೈಮ್ನಲ್ಲಿ ಭಾರತದ ಸ್ಥಾನ ಬಂದುಬಿಟ್ಟು ಪ್ರಸ್ತುತವಾಗಿ 2023 ಪ್ರಕಾರ 10ನೇ ಸ್ಥಾನವನ್ನು ಭಾರತ ಪಡೆದುಕೊಂಡಿದೆ. ಯಾಕಂದರೆ ಕ್ರೈಮ್ ತುಂಬ ಆಗ್ತಾ ಇದ್ದಾವೆ. ಆ ಕ್ರೈಮಿಗೆ ಸಂಬಂಧಪಟ್ಟಂಗೆ ಸುಮಾರು 10,000 ಕೋಟಿಯಷ್ಟು ಮೊತ್ತ ಭಾರತಕ್ಕೆ ದೊರೆತಿದೆ, ನೆನಪಿರಲಿ. 8ನೇ ಕ್ವಶನ್, ಬೃಹತ್ ರೇಷ್ಮೆ ಹೈಟೆಕ್ ಮಾರ್ಕೆಟನ್ನು ಕರ್ನಾಟಕದಲ್ಲಿ ಯಾವ ಜಿಲ್ಲೆಯಲ್ಲಿ ಸ್ಥಾಪಿಸಲು ನಬಾರ್ಡ್ನಿಂದ ಅನುಮೋದನೆ ದೊರೆತಿದೆ? ನೋಡ್ರಿ, ನಬಾರ್ಡ್ನಿಂದ ರೇಷ್ಮೆ ಬೆಳೆಗಾರರಿಗಾಗಿ ಹಾವೇರಿ ಜಿಲ್ಲೆಯಲ್ಲಿ ಒಂದು ಮಾರ್ಕೆಟನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್, 9ನೇ ಕ್ವಶನ್, ಯಾವುದೇ ಭಾಷೆಗೆ ಕರ್ನಾಟಕದ 2ನೇ ಅಧಿಕೃತ ರಾಜ್ಯ ಭಾಷೆ ಸ್ಥಾನಮಾನ ಕಲ್ಪಿಸಲು ಕರ್ನಾಟಕ ಸರ್ಕಾರವು ಮುಂದಾಗಿದೆ? ಇಲ್ಲಿ ಆಲ್ರೆಡಿ ಕರ್ನಾಟಕದಲ್ಲಿ ಕನ್ನಡ ಇದ್ದು ಇವಾಗ ಮತ್ತೊಂದು ಭಾಷೆಗೆ
ಒಂದು ಅವಕಾಶವನ್ನು ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ನಮ್ಮ ರಾಜ್ಯ ಸರ್ಕಾರ ಅಂದರೆ ಕರ್ನಾಟಕ ಸರ್ಕಾರ ಒಂದು ತುಳು ಭಾಷೆಗೆ ಸ್ಥಾನಮಾನವನ್ನು ಕಲ್ಪಿಸುವ ಅವಕಾಶವನ್ನು ಕೊಡ್ತಾ ಇದೆ. ನೆಕ್ಸ್ಟ್ 10ನೇ ಕ್ವೆಶನ್, ಪ್ಯಾಲೆಸ್ತೈನ್ ರಾಷ್ಟ್ರವು ವಿಶ್ವಸಂಸ್ಥೆಯ ವೀಕ್ಷಕ ರಾಷ್ಟ್ರದ ಸದಸ್ಯತ್ವ ಸ್ಥಾನಮಾನ ಪಡೆದ ವರ್ಷವು. ಇವಾಗ ಇದು ವಿಶ್ವವಿರುವಂಥ ಒಂದು ರಾಷ್ಟ್ರ, ಹಾಗಾಗಿ ಇದು ವಿಶ್ವಸಂಸ್ಥೆಯಲ್ಲಿ ಸೇರಿಕೊಂಡಿದೆ. ಅದು 2012 ಸೇರಿಕೊಂಡಿದೆ ವೀಕ್ಷಕ ರಾಷ್ಟ್ರವಾಗಿ. ಈಗ ಕಾಯಂ ಸದಸ್ಯತ್ವಕ್ಕಾಗಿ ಒಂದು ಮೊನ್ನೆ ಸಾಮಾನ್ಯ ಸಭೆಯಲ್ಲಿ ಒಂದು ವೋಟಿಂಗ್ ಮುಖಾಂತರ ಒಂದು ಸದಸ್ಯತ್ವವನ್ನು ಪಡೆದುಕೊಳ್ಳುವ ಅವಕಾಶವನ್ನು ಈ ಒಂದು ರಾಷ್ಟ್ರ ಸದ್ಯ ಮಾಡ್ತಾ ಇದೆ. ಹೀಗಾಗಿ ಈ ಮುಂಚೂಣಿಯಲ್ಲಿ ಇರುವಂಥ ಒಂದು ವಿಷಯವಾಗಿದ್ದರಿಂದ ಈ ಕ್ವೆಶನ್ ರೈಸ್ ಆಗುವಂಥ ವಿಷಯ ಇದೆ. ನೆಕ್ಸ್ಟ್ 10ನೇದು, ಇತ್ತೀಚೆಗೆ 26ನೇ ಆಸಿಯಾನ್ ಹಿರಿಯರ ಅಧಿಕಾರಿಗಳ ಸಭೆ ಎಲ್ಲಿ ನಡೆಯಿತು? ನೋಡಿರಿ, ಇಂಪಾರ್ಟೆಂಟ್ ಕ್ವೆಶನ್. ಹಿರಿಯ ಅಧಿಕಾರಿಗಳ ಸಭೆ, ಈ ಸಭೆಯು ನವದೆಹಲಿಯಲ್ಲಿ ಜರುಗಿತು. ನೆನಪಿರಲಿ, ನಮ್ಮ ನವದೆಹಲಿಯಲ್ಲಿ ಜರುಗಿದಂಥ ಇದೊಂದು ಸಭೆ. ಇದು ಭಾರತ ಇದರ ಸದಸ್ಯತ್ವವನ್ನು ಇನ್ನೂ ಪಡ್ಕೊಂಡಿಲ್ಲ, ಸದಸ್ಯತ್ವವನ್ನು ಇಲ್ಲ, ಬಟ್ ಇದರ ಒಂದು ಸಭೆ ಭಾರತದಲ್ಲಿ ಜರುಗಿದೆ. ನೆನಪಿರಲಿ ಗೆಳೆಯರು. 13ನೇ ಕ್ವೆಶನ್, ವಿಶ್ವದಲ್ಲಿ ಸೌರ ವಿದ್ಯುತ್ ಉತ್ಪಾದನೆಯಲ್ಲಿ ಭಾರತವು ಎಷ್ಟನೇ ಸ್ಥಾನವನ್ನು ಪಡೆದಿದೆ? ಅಂದರೆ ಆಲ್ರೆಡಿ ಭಾರತ 3ನೇ ಸ್ಥಾನವನ್ನು ಒಂದು ಸೌರ ವಿದ್ಯುತ್ ಶಕ್ತಿಯಲ್ಲಿ ಪಡೆದಿದೆ. ಭಾರತವು 3ನೇ ಸ್ಥಾನವನ್ನು ಪಡೆದಿದೆ. ಅದರಲ್ಲಿ ಚೀನಾ ಪ್ರಥಮ ಸ್ಥಾನವನ್ನು ಪಡೆದಿದೆ. ಇದು 584 ಮೆಗಾವ್ಯಾಟನ್ನು ಉತ್ಪಾದನೆ ಮಾಡ್ತೈತೆ. ನಂತರ USA 2ನೇ ಸ್ಥಾನ, ಭಾರತ 3ನೇ ಸ್ಥಾನವನ್ನು ಪಡೆದುಕೊಂಡಿದೆ. ನೋಡ್ರಿ, 14ನೇ ಪ್ರಶ್ನೆ, ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕ 2024ರಲ್ಲಿ ಭಾರತವು ಯಾವ ಶ್ರೇಣಿಯನ್ನು ಹೊಂದಿದೆ? 159ನೇ ಶ್ರೇಣಿಯನ್ನು ಭಾರತ ಕಂಟ್ರಿ ಪಡ್ಕೊಂಡಿದೆ. ಅಂದರೆ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕವನ್ನು ಇದನ್ನು ಗ್ಲೋಬಲ್ ವೈಸ್ ರಿಲೀಸ್ ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ಭಾರತ ತನ್ನ ಸ್ಥಾನವನ್ನು 159ಕ್ಕೆ ಪಡೆದುಕೊಂಡಿದೆ ಗೆಳೆಯರೇ, ನೆನಪಿರಲಿ ನಿಮಗೆ. ನೆಕ್ಸ್ಟ್ 15ನೇ ಕ್ವೆಶನ್, ಜಾಗತಿಕ ಇಂಧನ ಚಿಂತಕರ ಚಾವಡಿ ಎಂದು ಖ್ಯಾತಿ ಪಡೆದ ಸಂಸ್ಥೆ ಯಾವುದು? ನೋಡಿ, ಜಾಗತಿಕ ಇಂಧನ ಚಿಂತಕರ ಚಾವಡಿ ಅಂತಂದು ಇದನ್ನು ಖ್ಯಾತಿ ಪಡೆದ ಸಂಸ್ಥೆ ಅಂದರೆ ಒಂದು ಇಂಗ್ಲೆಂಡಿನ ಲಂಡನ್ನಲ್ಲಿರುವಂಥ ವೆಂಬರ್ ಎಂಬ ಸಂಸ್ಥೆ ಇದನ್ನು ಒಂದು ಟೈಟಲನ್ನು ಪಡ್ಕೊಂಡ ಸಂಸ್ಥೆ. ಇದು ವರ್ಷಕ್ಕೆ ಯಾವ ರೀತಿ ಇಂಧನ ಬಳಕೆ ಆಗುತ್ತೆ, ಇಂಧನ ಹೇಗೆ ಉಳಿತಾಯ ಆಗುತ್ತೆ, ಇಂಧನವನ್ನು ಹೇಗೆ ಉಳಿಸ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಗ್ಲೋಬಲ್ ವೈಸ್ ಇದೊಂದು ಅಧ್ಯಯನ ಮಾಡುತ್ತೆ. ನೆನಪಿರಲಿ, ಅದು ಸೂಚ್ಯಂಕವನ್ನು ಕೊಡುತ್ತೆ. ನೆಕ್ಸ್ಟ್ 16ನೇ ಕ್ವೆಶನ್, ಪ್ರಸ್ತುತ ಭಾರತದ ನೂತನ ವಿದೇಶಾಂಗ ಕಾರ್ಯದರ್ಶಿ ಯಾರು? ನೋಡಿರಿ, ನಮ್ಮ ನ್ಯೂ ಡಿಪ್ಲೊಮೆಸಿಗೆ ಸಂಬಂಧಪಟ್ಟಂಗೆ ಒಂದು ಕ್ವೆಶನ್ ಬಂದಿದೆ. ಅದು ಕಾರ್ಯದರ್ಶಿ ಯಾರು ಅಂತಂದರೆ ವಿಕ್ರಮ್ ಮಿಶ್ರಾ ಅನ್ನೋರು ಪ್ರಸ್ತುತ ಭಾರತದ ನೂತನ ವಿದೇಶಾಂಗ ಕಾರ್ಯದರ್ಶಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇವರು ಇದರ ಹಿಂದುಗಡೆ ಜಮ್ಮು ಕಾಶ್ಮೀರದಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಆಗಿ ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾಯಿದ್ರು. ಇವಾಗ ಭಾರತದ ಪ್ರಧಾನ ವಿದೇಶಾಂಗ ಕಾರ್ಯದರ್ಶಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. 17ನೇ ಕ್ವೆಶನ್, ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಪೋಲವರಂ ನೀರಿನ ಯೋಜನೆ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ನೋಡಿರಿ, ಪೋಲವರಂ ಒಂದು ನೀರಿನ ಯೋಜನೆ ಇದೆ. ಆ ಯೋಜನೆ ಪ್ರಸ್ತುತವಾಗಿ ಆಂಧ್ರ ಪ್ರದೇಶದಲ್ಲಿ ಬರುವಂಥ ಒಂದು ಯೋಜನೆ. ಇದು ಆಂಧ್ರ ಪ್ರದೇಶ ಈ ಒಂದು ನೀರಾವರಿಗೆ ಸಂಬಂಧಪಟ್ಟಂಗೆ, ರೈತರಿಗೆ ಸಂಬಂಧಪಟ್ಟಂಗೆ ಈ ಯೋಜನೆಯನ್ನು ಶೀಘ್ರದಲ್ಲಿ ಕೈಗೆತ್ತಿಕೊಂಡಿದೆ. ಅದಕ್ಕೆ ಇದು ಇಸುವಿರುವಂಥ ಸುದ್ದಿ. 18ನೇ ಕ್ವೆಶನ್, ಭಾರತ ಸರ್ಕಾರವು ಇತ್ತೀಚೆಗೆ ಸಂವಿಧಾನ ಹತ್ಯೆ ದಿವಸ್ ಎಂದು ಯಾವ ದಿನವನ್ನು ಘೋಷಿಸಿದೆ? ನೋಡಿರಿ, ಇವಾಗಿರುವಾಗ NDA ಸರ್ಕಾರವು ಒಂದು ಸಂವಿಧಾನ ಹತ್ಯೆ ದಿವಸವನ್ನು ಯಾವ ದಿನವನ್ನು ಘೋಷಿಸಿದೆ ಅಂದರೆ ಜೂನ್ 25 ಏನಾಗಿದೆ ಅನ್ನೋದು ನಿಮ್ಗೆ ಗೊತ್ತಿರಲಿ. ಅದು ಭಾರತದ ಎಮರ್ಜೆನ್ಸಿ ಪೀರಿಯಡ್ ಆಗಿತ್ತು. ಹಾಗಾಗಿ ಅದನ್ನು ಎಮರ್ಜೆನ್ಸಿ ಘೋಷಣೆ ಸಲುವಾಗಿ ಈ ದಿನವನ್ನು ಆಚರಿಸ್ತಾ ಇದ್ದಾರೆ. 19ನೇ ಕ್ವೆಶನ್,
2024ರ ವಿಶ್ವ ಪರಿಸರ ದಿನದ ಥೀಮ್ ಏನಾಗಿತ್ತು ನೋಡ್ರಿ. ವಿಶ್ವ ಪರಿಸರ ದಿನದ ಥೀಮ್ ಏನಾಗಿತ್ತು ಅಂತ ಇದೆ. ಈ ಕ್ವಶನ್ಗೆ ಸಂಬಂಧಪಟ್ಟಂಗೆ ಜೂನ್ 5 ವಿಶ್ವ ಪರಿಸರ ದಿನ. ಅವತ್ತಿನ ಒಂದು ಥೀಮ್ ಏನಂದರೆ ಭೂಮಿ ಪುನರ್ಸ್ಥಾಪನೆ, ಮರುಭೂಮಿ ಮತ್ತು ಬರ ಪರಿಸ್ಥಿತಿಯ ಸ್ಥಿತಿಸ್ಥಾಪಕತ್ವ ಎಂಬ ವಿಷಯವನ್ನು ಇಟ್ಟುಕೊಂಡಿತ್ತು, ನೆನಪಿರಲಿ ಗೆಳೆಯರೆ. ನೆಕ್ಸ್ಟ್ 20ನೇ ಕ್ವಶನ್, ಇತ್ತೀಚೆಗೆ ಚಂದ್ರನಲ್ಲಿ ಇಳಿಸಿದ ಚೀನಾದ ನೌಕೆ ಯಾವುದು? ಅಂದರೆ ಎಲ್ಲ ರಾಷ್ಟ್ರಗಳು ಚಂದ್ರನ ಮೇಲೆ ತಮ್ಮ ಒಂದು ವ್ಯವಸ್ಥಿತವಾದ ಉಪಗ್ರಹಗಳನ್ನು ಮಾಡ್ತಾ ಇದ್ದಾವೆ. ಅದಕ್ಕೆ ಸಂಬಂಧಪಟ್ಟಂಗೆ ಚೀನಾನು ಒಂದು ಉಪಗ್ರಹವನ್ನು ಇಳಿಸಿದೆ. ಅದು E-6 ನೋಡ್ರಿ, ಇದು ಇಂಪಾರ್ಟೆಂಟ್ ಕ್ವಶನ್ ಇದೆ. E-6 ಎಂಬ ಒಂದು ಉಪಗ್ರಹವನ್ನು ಒಂದು ಚಂದ್ರನ ಮೇಲೆ ತನ್ನ ಒಂದು ಉಪಗ್ರಹವನ್ನು ಇಳಿಸಿದೆ, ನೆನಪಿರಲಿ. ನೆಕ್ಸ್ಟ್ 2024ರ ಚುನಾವಣೆಯಲ್ಲಿ ಲೋಕಸಭೆಗೆ ಅವಿರೋಧವಾಗಿ ಆಯ್ಕೆಯಾದ ಅಭ್ಯರ್ಥಿ ಯಾರು? ನೋಡ್ರಿ, ಲೋಕಸಭೆಗೆ ಮುಖೇಶ್ ದಲಾಲ್ ಎನ್ನುವರು, ಇವರು ಒಂದು ಅವಿರೋಧವಾಗಿ ಯಾವುದೇ ಇಲೆಕ್ಷನ್ ಇಲ್ದೇ ಇವರೊಂದು ಆಯ್ಕೆ ಆದಂಥ ವ್ಯಕ್ತಿ. ಇವರು ಯಾವ ಕ್ಷೇತ್ರದಿಂದ ಆಯ್ಕೆ ಆಗಿದ್ದಾರೆ ಅನ್ನೋದನ್ನು ನನಗೆ ನೀವೊಂದು ಕಮೆಂಟ್ಸ್ ಮಾಡೋದ್ರ ಮುಖಾಂತರ ತಿಳಿಸಿಕೊಡಿ ಸಾಧ್ಯ ಆದಷ್ಟು. ನೆಕ್ಸ್ಟ್ 22, ಯಾವ ರಾಜ್ಯ ಸರ್ಕಾರವು ಬಯೋಪ್ಲಾಸ್ಟಿಕ್ ಪಾರ್ಕನ್ನು ಸ್ಥಾಪಿಸಲು ಮುಂದಾಗಿದೆ? ನೋಡಿರಿ, ಒಂದು ಇಂಪಾರ್ಟೆಂಟ್ ಕ್ವಶನ್ ಇದೆ. 22ನೇ ಕ್ವಶನ್, ಯಾವ ರಾಜ್ಯ ಸರ್ಕಾರವು ಬಯೋಪ್ಲಾಸ್ಟಿಕ್ ಪಾರ್ಕನ್ನು ಸ್ಥಾಪಿಸಲು ಅಂದರೆ ಅದು ಉತ್ತರ ಪ್ರದೇಶದ ಲೇಖಪುರ ಕೇರಿ ಎಂಬ ಜಿಲ್ಲೆಯ ಗೋಕರ್ಣನಾಥದಲ್ಲಿ ಈ ಒಂದನ್ನು ಬಯೋ ಪಾರ್ಕನ್ನು ಸ್ಥಾಪಿಸ್ತಾ ಇದೆ, ಪ್ಲಾಸ್ಟಿಕ್ ಬಯೋ ಪಾರ್ಕನ್ನು, ನೆನಪಿರಲಿ. 23ನೇದ್ದು, ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ ಸಂಪೂರ್ಣ ಸದಸ್ಯತ್ವ ಪಡೆದ 100ನೇ ದೇಶವು ಯಾವುದು? ನೋಡಿರಿ, 100 ಕಂಟ್ರಿ ಯಾವುದು ಅಂದರೆ ಅದು ಪರಾಗ್ವೆ ಅನ್ನೋ ಒಂದು ದೇಶ. ಪರಾಗ್ವೆ ಒಂದು ಚಿಕ್ಕ ರಾಷ್ಟ್ರ. ಆ ರಾಷ್ಟ್ರನೂ ಇವತ್ತೇನೆಂದರೆ ಒಂದು ಸೌರ ಒಕ್ಕೂಟದಲ್ಲಿ ಅಂದರೆ ಸೌರ ರಾಷ್ಟ್ರಗಳಲ್ಲಿ 100ನೇ ರಾಷ್ಟ್ರವಾಗಿ ಸೇರಿಕೊಂಡಿದೆ, ಸದಸ್ಯತ್ವವನ್ನು ಪಡ್ಕೊಂಡಿದೆ. 24, ಇತ್ತೀಚೆಗೆ ಉತ್ತರ ಅಟ್ಲಾಂಟಿಕ್ ಒಪ್ಪಂದ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಯಾರನ್ನು ನೇಮಿಸಿತು? ನೋಡ್ರಿ, 2024ರಲ್ಲಿ ಇಂಪಾರ್ಟೆಂಟ್ ಆದಂಥ ಒಂದು ಕ್ವಶನ್, ನ್ಯಾಟೋದ ಕ್ವಶನ್ ಇದು. ಮಾರ್ಕ್ ರೊಟ್ಟೆ ಅನ್ನೋರನ್ನ ಜೂನ್ 24ರಲ್ಲಿ ಡಚ್ ಪ್ರಧಾನ ಮಂತ್ರಿ ಇವರನ್ನು ಒಂದು ನ್ಯಾಟೋ ಆಯ್ಕೆ ಮಾಡಿದೆ. 25ನೇ ಕ್ವಶನ್, ವಿಶ್ವ ಆರೋಗ್ಯ ಸಂಸ್ಥೆ WHO 2024 ಆರೋಗ್ಯ ಪ್ರಚಾರಕ್ಕಾಗಿ ನೆಲ್ಸನ್ ಮಂಡೇಲಾ ಪ್ರಶಸ್ತಿಯನ್ನು ಪಡೆದುಕೊಂಡ ಸಂಸ್ಥೆ. ನೋಡಿರಿ, ನೆಲ್ಸನ್ ಮಂಡೇಲಾವನ್ನು ಪಡೆದುಕೊಂಡ ಸಂಸ್ಥೆ ಅಂದರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ಆ್ಯಂಡ್ ನ್ಯೂರೋ ಸೈನ್ಸ್. ಅಂದರೆ ನ್ಯೂರೋ ಸೈನ್ಸ್ ಅನ್ನೋದು ಇದು ನಮ್ಮ ಇಮಾಮ್ಸ್ ಅನ್ನೋದು ಬೆಂಗಳೂರಲ್ಲಿದೆ. ಈ ಸಂಸ್ಥೆಗೆ ಒಂದು ವಿಶ್ವ ಆರೋಗ್ಯ ಸಂಸ್ಥೆ ಕೊಟ್ಟಿದೆ, ನೆನಪಿರಲಿ. ಮುಂದುವರೆದ ಭಾಗ, ಇದಕ್ಕೆ ಸಂಬಂಧಪಟ್ಟಂಗೆ ಜುಲೈಯಲ್ಲಿ ಬರುವಂಥ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂಗೆ ನಾನು ಮುಂದುವರೆದ ಭಾಗವನ್ನು ಮಾಡ್ತೀನಿ. ನನ್ನ ಪ್ರಚಲಿತ 25 ಕ್ವಶನ್ಗಳು ಕೊಟ್ಟು ಒಂದು ವಿಡಿಯೋನ ಮಾಡಿದ್ದೇನೆ. ಎಲ್ಲರೂ ನೋಡಿ, ಇದನ್ನು ನಿಮಗೆ ನಾನು ನೋಡಿದ್ದಕ್ಕೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಸಾಧ್ಯ ಆದರೆ ಈ ಒಂದು ವಿಡಿಯೋ ನಿಮಗೆ ಚೆನ್ನಾಗಿ ಅನಿಸಿದರೆ, ಕರೆಂಟ್ ಅಫೇರ್ಸ್ ಇನ್ನೂ ಚೆನ್ನಾಗಿ ಅನಿಸಿದರೆ ನೀವು ನನಗೆ ಒಂದು ಲೈಕ್ ಕೊಡೋದ್ರ ಮುಖಾಂತರ, ಕಾಮೆಂಟ್ಸ್ ಮಾಡೋದ್ರ ಮುಖಾಂತರ ಈ ಒಂದು ವಿಡಿಯೋವನ್ನು ಪ್ರೋತ್ಸಾಹಿಸಿ. ಸಾಧ್ಯ ಆದಷ್ಟು ಈ ವಿಡಿಯೋ ಬಗ್ಗೆ ನಿಮ್ಮ ಒಂದು ರಿವ್ಯೂ ನನಗೆ ಕೊಡಿ. ಯಾಕಂದರೆ ಪ್ರಚಲಿತ 25 ಕ್ವಶನ್ಗಳು ಇಂಪಾರ್ಟೆಂಟ್ ಆಗಿದೆ. ನಾನು ಅವಕಾಶವನ್ನು ತೊಗೊಂಡ್ಬಿಟ್ಟು ಮಾಡಿದ್ದೀನಿ. ಸಾಧ್ಯ ಆದಷ್ಟು ಸ್ವಲ್ಪ ವಾಯ್ಸಲ್ಲಿ ಪ್ರಾಬ್ಲಮ್ ಆದರೆ ನನಗೆ ಪ್ರಾಬ್ಲಮ್ ಅನಿಸ್ತಾ ಇದೆ, ಬಟ್ ಪರವಾಗಿಲ್ಲ. ಇವಾಗ ನಾನು ಸ್ವಲ್ಪ ನೆಗಡಿ ಇರೋದ್ರಿಂದ ಹಾಗಾಗಿದೆ. ನೆಕ್ಸ್ಟ್ ನಿಮ್ಗೆ ಇನ್ನೂ ಚೆನ್ನಾಗಿ ವಿಡಿಯೋನ ಮಾಡ್ತೀನಿ. ಸಾಧ್ಯ ಆದರೆ ನನ್ನ ಒಂದು ಯೂಟ್ಯೂಬ್ ಚಾನಲನ್ನು ನೀವು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಜೊತೆಗೆ, ಚಂದಾದಾರ ಆಗೋದ್ರ ಜೊತೆಗೆ ನನ್ನ ಚಾನಲನ್ನು ನೀವು ಪ್ರೋತ್ಸಾಹಿಸಿರಿ. ಯಾಕಂದರೆ ಈಗ 1000 ಚಿಲ್ಲರೆ ಆಗಿದೆ. ಇನ್ನೂ ಜಾಸ್ತಿ ಮಾಡೋದ್ರಿಂದ ನಾನು ನಿಮ್ಗೆ ಕೇಳ್ತಿರೋದೇನೆಂದರೆ, ನಿಮ್ಮದು ರಿವ್ಯೂವನ್ನು ಕೊಡಿ, ಕಾಮೆಂಟ್ಸ್ ಮಾಡೋದ್ರ ಮುಖಾಂತರ. ಹೀಗಿದೆ ಸರ್ ಅಂತ ಕೊಡಿ. ಸಾಧ್ಯ ಆದಷ್ಟು ಈ ವಿಡಿಯೋನ ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಮೆಸೇಜ್ ಮಾಡೋದ್ರ ಮುಖಾಂತರ ನನ್ನ ಒಂದು ಈ ಥರ ಕ್ಲಾಸ್ ಮಾಡ್ತಾಯಿದ್ದಾರೆ ಅಂತ ತಿಳಿಸಿ. ಸಾಧ್ಯ ಆದಷ್ಟು ಎಲ್ಲರಿಗೂ ಈ ಒಂದು ವಿಡಿಯೋದ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯ ಇದ್ದರೆ ನಿಮಗೆ ಲೈಕನ್ನು ಕೊಡೋದ್ರ ಮುಖಾಂತರ ಎಲ್ಲ ನನ್ನ ವೀಕ್ಷಕರಿಗೆ ಧನ್ಯವಾದಗಳು.